ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಆನ್ಲೈನಿಂದ ಒಂದು ಪ್ರಾಡಕ್ಟ್ ಬಂದಿತ್ತು. ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೆ. ಹಾಗೆ ಒಂದು ಸರಿ ನಾನು 5 ಪ್ರಾಡಕ್ಟನ್ನು ಬೈ ಮಾಡಿದ್ನಲ್ಲ, ಅದರಲ್ಲಿ 4 ಬಂದಿತ್ತು, ಇನ್ನೊಂದು ಬಂದಿರಲಿಲ್ಲ. ಅದಕ್ಕೆ ಇದು ಬಂದಿತ್ತಲ್ಲ, ಇದು ಹೇಗಿದೆ ಕ್ವಾಲಿಟಿ ಏನು ಅಂತೇಳಿ ಓಪನ್ ಮಾಡಿ ನೋಡ್ತಾ ಇದ್ದೆ. ಹಾಗೆ ಇದೇನಂದರೆ ಹೆಣ್ಮಕ್ಳದು, ಅದರಿಂದ ಇದನ್ನೇನೋ ತೋರಿಸಲ್ಲ. ಓಕೆ, ಹಾಗೆ ಹೇಗಿದೆ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಏನೋ ಚೆನ್ನಾಗಿತ್ತು, ಆದರೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಷ್ಟೇ. ಓಕೆ, ಹಾಗೆ ಅವತ್ತು ತಿಂಡಿ ಬಂದು ತರಕಾರಿ ಪಲಾವ್ ಮಾಡಿದ್ದೆ. ಚೆನ್ನಾಗಾಗಿತ್ತು. ಯಾಕೆ ಅಂದರೆ ಕೌಶಿ ಹೇಳ್ತಿದ್ದೆ, ಅಮ್ಮ ಚೆನ್ನಾಗಾಗಿದೆ ಇವತ್ತು ಟೇಸ್ಟು ಅಂತೇಳಿ. ಸ್ವಲ್ಪ ಖಾರ ಕಡಿಮೆ ಇತ್ತು, ಅದು ಬಿಟ್ಟರೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಯಾಕೆ ಅಂದರೆ ರೀಸನ್ ಬಂದು ಎಣ್ಣೆ ಮಾತ್ರ ತುಂಬ ಹಾಕಿದ್ದೆ. ಅದರಿಂದ ಯಾವಾಗಲೂ ನಾನು ಸ್ವಲ್ಪ ಕಡಿಮೆ ಎಣ್ಣೆನ ಯೂಸ್ ಮಾಡೋದಲ್ವ, ಅವತ್ತು ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಅದರಿಂದ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಅದೇ ಹೇಳ್ತಾ ಇದ್ದ, ಚೆನ್ನಾಗಾಗಿದೆ ಅಮ್ಮ ಇವತ್ತು, ಬೇರೆ ಥರ ಇದೆ ಅಂತ ಹೇಳ್ತಾ ಇದ್ದೆ. ಯಾಕೆಂದರೆ ಎಣ್ಣೆ ಜಾಸ್ತಿ ಆದಾಗ ಟೇಸ್ಟು ಹಂಗೆ ಜಾಸ್ತಿ ಇರುತ್ತೆ ಅಂತ ನಾನು ಅವನಿಗೆ ಹೇಳ್ತಾ ಇದ್ದೆ. ಓಕೆ, ಹಾಗೆ ಮೋಹನ್ ಮಾಮನೂ ರೆಡಿಯಾಗಿ ಆಫೀಸ್ಗೆ ಹೊರಟ್ರು. ಹಾಗೆ ಇವನು ಕೂಡ ರೆಡಿಯಾಗಿ ಕಾಲೇಜಿಗೆ ಹೊರಡ್ತಿದ್ದಾನೆ. ಕಾಲೇಜಿಗೆ ಏನಕ್ಕೆ ಅಂದರೆ ಕಾಲೇಜಿಗೆ TC ಮತ್ತು ಸ್ಟಡಿ ಸರ್ಟಿಫಿಕೇಟ್ 2 ಕೊಡಬೇಕಿತ್ತು. ಹಾಗೆ ಅದನ್ನು ಕೊಟ್ಬಿಟ್ಟು, ಹಾಗೆ ಒಂದು ಕ್ಲಾಸ್ಮೇಟ್ ಹುಡುಗ ಇವತ್ತು ಲಾಸ್ಟ್ ಅಂತೆ, ಅವನು ಬೇರೆ ಕಡೆ ಅಡ್ಮಿಷನ್ ಆಗ್ತಿದ್ದಾನೆ. ಫಸ್ಟು ಇವ್ರ ಜೊತೆನೇ ಅಡ್ಮಿಷನ್ ಆಗಿದ್ದ, ಅಂದರೆ ಸೀಟ್ ಬುಕ್ ಮಾಡಿದ್ವಿ ನೋಡಿ, ಅದೇ ಥರ ಅವನು ಬಂದಿದ್ದ ಅವತ್ತು. ಒಂದು 10,000 ಕಟ್ಬಿಟ್ಟು ಸೀಟೆಲ್ಲ ಬುಕ್ ಮಾಡಿದ್ದ. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಅದಕ್ಕೆ ಅವನು ನಾವು ನಮ್ಮೂರಿಗೆ ಹೋಗ್ತೀವಿ ಅಂಥೇಳಿ, ಊರಲ್ಲಿ ಸ್ವಲ್ಪ ಫೀಸ್ ಎಲ್ಲ ಕಡಿಮೆ ಇದೆ, ಅದಕ್ಕೆ ನಾನು ಊರಲ್ಲೇ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂಥೇಳಿ ಅವನು ಹೊರಟ. ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾನೆ ಅಡ್ಮಿಷನ್ ಇಲ್ಲಿ. ಅದಕ್ಕೆ ಅವನು ಇವತ್ತು ಲಾಸ್ಟ್ ಅಮ್ಮ, ಅದಕ್ಕೆ ಇವತ್ತು ಫುಲ್ ಡೇ ಫಸ್ಟ್ ಹೋಗಿ ಕಾಲೇಜಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಮತ್ತು TC ಎಲ್ಲ ಕೊಟ್ಬಿಟ್ಟು, ಮತ್ತು ಅವನ ಜೊತೆ ನಾವು ಇವತ್ತು ಊಟ ಎಲ್ಲ ಮಾಡಿಕೊಂಡು ಸಂಜೆ ಆಗುತ್ತೆ ಬರೋದು ಅಂದ. ಹಾಗೆ ಇವತ್ತು ಅವನೇನು ಟೀ ಶರ್ಟ್ ಮತ್ತು ಪ್ಯಾಂಟು ನೋಡಿದ್ರಿ, ಅದನ್ನು ನಾವು ಮೊನ್ನೆ ಹೋಗ್ಬಿಟ್ಟು ಟ್ರೆಂಡ್ಸಲ್ಲಿ ತಗೊಟ್ಟಿದ್ದು. ಚೆನ್ನಾಗಿದೆ ಅದು ಟೀ ಶರ್ಟ್ ಮತ್ತು ಪ್ಯಾಂಟು, ಸಖತ್ತಾಗಿತ್ತು. ಅವನಿಗೆ ಇವಾಗ ಕಾಲೇಜಿಗೆ ಡೈಲಿ ಏನಂದರೆ ಯೂನಿಫಾರ್ಮ್ ಇಲ್ಲ, ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ಇವಾಗ ಸದ್ಯಕ್ಕೆ ಒಂದು ಜೊತೆ ತಗೊಟ್ಟಿದ್ದೆ. ಟೈಮ್ ಬಂದು ಇವಾಗ 10:15. ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಹಾಗೆ ಗೃಹ ಜ್ಯೋತಿದು ಒಂದು ವೀಡಿಯೋ ಮಾಡಿ ಹಾಕೋಣ ಅಂತೇಳಿ ಇಲ್ಲಿ ಬಂದೆ. ಹಾಗೆ ವೀಡಿಯೋ ಮಾಡಿಬಿಟ್ಟು ಹಾಗೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಒಂದಷ್ಟು ಇರಬೇಕಿತ್ತು, ಅದೆಲ್ಲ ಬರೆದಿಟ್ಕೊಂಡಿದ್ದೀನಿ. ಯಾಕೆಂದರೆ ಗೃಹ ಜ್ಯೋತಿದು ಹೇಳ್ಬೇಕಾದ್ರೆ ನಾನು ಏನೆಲ್ಲ ಕೊಟ್ಟಿದ್ದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ. ಹಾಗೆ ಅದನ್ನ ಬರೆದಿಟ್ಕೊಂಡ್ರೆ ಕನ್ಫ್ಯೂಸ್ ಆಗಲ್ಲ ಅಂತೇಳಿ ಅಷ್ಟೇ. ಹಾಗೆ ಈ ಡೈರಿ ಫುಲ್ಲು ಹಳೇದು, ಸುಮಾರು ಎಷ್ಟನೇ ಇಸ್ವಿದೆ, ತುಂಬ ವರ್ಷದಿಂದ ಇದೊಂದೇ ಡೈರಿ ಇಟ್ಕೊಂಡಿದ್ದೆ. ಇವಾಗ ಚೇಂಜ್ ಮಾಡಿದ್ದೀನಿ. ಈ ಡೈರಿ ಬಂದು ಎಷ್ಟನೇ ಇಸ್ವಿದು ಅಂದರೆ 2018ನೇ ಇಸ್ವಿದು. ಆದರೆ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಅಂತಲೇ ಗೊತ್ತಿಲ್ಲ. ನಾನೇನು ಇಲ್ಲಿ ಬರ್ತೇನೆ, ಸಾರಿ 2019ರಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಇಲ್ಲೇ ಇದೆ 2019. ಆವತ್ತಿನಿಂದ ಇವತ್ತಿನವರೆಗೂ ಇದೊಂದೇ ಡೈರಿನ ಇಟ್ಕೊಂಡಿದ್ದೆ. ಫುಲ್ಲು ಈ ಡೈರಿಯಲ್ಲಿ ಸುಮ್ಮನೆ ಅದು ಇದು ಖರ್ಚು ವೆಚ್ಚಗಳು, ಎಲ್ಲೋಗ್ತೀನಿ, ಏನು ಖರ್ಚು ಮಾಡ್ತೀನಿ, ಯಾರಿಗೆ ಎಷ್ಟೆಲ್ಲ ದುಡ್ಡು ಕೊಡ್ತೀನಿ, ಅದೆಲ್ಲ ಬರೀತಾ ಇದ್ದೆ. ಅದು ಬರೆದ್ರೆ ಒಂದು ರೀತಿ ನನಗೆ ಲೆಕ್ಕ ಸಿಗುತ್ತೆ. ಏನಾದರೂ ಹುಡುಕಬೇಕು ಮಾಡಬೇಕು ಅಂದಾಗ ಅಲ್ಲಿ ಹೋಗ್ಬಿಟ್ಟು ಯಾವ ಡೇಟಲ್ಲಿ ಕೊಟ್ಟಿದ್ದೆ, ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ. ಅದು ಒಂದು ರೀತಿ ಒಳ್ಳೆಯದಾಗುತ್ತೆ. ಆಮೇಲೆ ಫುಲ್ ಅದು ಇದು ಏನೆಲ್ಲ ಬರೆದಿಟ್ಬಿಟ್ಟಿದ್ದೀನಿ. ಹಾಗೆ ಇದು ಬಂದು 2ನೇ ಫಾರ್ಮ್. ಏನಂದರೆ ಬ್ಯಾಂಕಲ್ಲಿ RD ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಸುಮಾರು 4 ಇಯರ್ಸ್ ಹಿಂದೆ ತರಿಸಿದ್ದೆ. ಒಂದು ತರಿಸಿದ್ದೆ, ಅದು ಎಲ್ಲಿದೆಯೋ ಗೊತ್ತಿಲ್ಲ. ಅದಾದಮೇಲೆ ಇನ್ನೊಂದು ತರಿಸಿದೆ, ಮಾಡಲೇಬೇಕು ಅಂತೇಳಿ. ಅಷ್ಟೊತ್ತಿಗೆ ಏನೋ ಆಯಿತು, ಅದಕ್ಕೆ ಅದು ಹಾಗೇ ಇದೆ, ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ಪೋಸ್ಟ್ ಆಫೀಸಲ್ಲಿ ಮಾಡ್ತಿದ್ದೆ RD. ಪೋಸ್ಟ್ ಆಫೀಸಲ್ಲಿ ಅಂದರೆ ನಾವೇ ಹೋಗಿ ಕಟ್ಟಬೇಕು. ಅದೇನೋ ಅದಕ್ಕೂ ಇವಾಗೇನೋ ಆ್ಯಪ್ ಎಲ್ಲ ಬಿಟ್ಟಿದ್ದಾರೆ, ಆ್ಯಪ್ ಮೂಲಕ ನಾವು ಆರಾಮಾಗಿ ಕಟ್ಬೋದು. ಬ್ಯಾಂಕಲ್ಲಿ ಅಂದರೆ ಡೈರೆಕ್ಟಾಗಿ ಮಂತ್ಲಿ ಅಮೌಂಟೆಲ್ಲ ಕಟ್ಟಾಗ್ತಾ ಇರುತ್ತೆ. ಅಲ್ಲೂ ಈಗ ಅಂದರೆ ಪೋಸ್ಟ್ ಆಫೀಸಲ್ಲೂ ಕಟ್ಟಾಗುತ್ತೆ ಯಾವುದೋ ಆ್ಯಪಿಂದ, ಅದು ನನಗೆ ಗೊತ್ತಿಲ್ಲ. ಅದರಿಂದ ನಾನು ಬ್ಯಾಂಕಲ್ಲೇ ಮಾಡಿಸ್ಬಿಡೋಣ ಅಂಥೇಳಿ ಅದಕ್ಕೆ ಮೊದಲೇ ತರಿಸಿದ್ದೆ. ಅದು ಮಾಡಿಸೇ ಇಲ್ಲ, ಹಾಗೇ ಇದೆ. ಅದನ್ನ ಇದರಲ್ಲೇ ಫಿಲ್ ಮಾಡಿದೆ. ಹಾಗೆ ನಾನು 1 ತಿಂಗಳು ಖರ್ಚು ವೆಚ್ಚಗಳೆಲ್ಲ ಬರೆದ್ಬಿಟ್ಟು ಲಾಸ್ಟಲ್ಲಿ ಇಲ್ಲಿ ಕಾಣಿಸ್ತಿರ್ಬೋದು,
ಎಷ್ಟು ಆ ತಿಂಗಳು ಖರ್ಚು ಮಾಡಿದ್ದೀನಿ ಅಂತೇಳಿ ಕೌಂಟ್ ಮಾಡಿ ಇಲ್ಲಿ ಬರೀತಾ ಇದ್ದೆ. ಅವಾಗ ನನಗೆ ಆಶ್ಚರ್ಯ ಆಗೋದು, ಇಷ್ಟು ಖರ್ಚು ಮಾಡಿದ್ದೀನಿ ಈ ತಿಂಗಳು ಅಂತೇಳಿ ಆಶ್ಚರ್ಯ ಆಗ್ತಿದೆ. ಅಷ್ಟು ಆ ಥರ ಎಲ್ಲ ಇತ್ತು. ಈ ಡೈರಿ ಫುಲ್ಲು ಹಾಳಾಗ್ಬಿಟ್ಟಿದೆ, ನೋಡ್ತಿರ್ಬೋದು, ಕಾಣಿಸುತ್ತೆ ಏನೋ ಗೊತ್ತಿಲ್ಲ. ಫುಲ್ಲು ಎಲ್ಲ ಬರೆದಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಷ್ಟೇ, ಅದಕ್ಕೆ ಇದನ್ನು ಬೇಡ ಬೇರೆ ಹೊಸ ಡೈರಿನ ಇಟ್ಟಿದ್ದೀನಿ. ಅದಕ್ಕೆ ಈ ಡೈರಿನ ಬಿಸಾಕಲ್ಲ, ಇದರಲ್ಲಿ ಒಂದು ಸ್ವಲ್ಪ ಏನಾದರೂ ಇಂಪಾರ್ಟೆಂಟ್ ಇರುತ್ತೆ ಅಂತೇಳಿ ಹೀಗೆ ಇಟ್ಟಿರ್ತೀನಿ. ಓಕೆ, ನಾನು ಇವತ್ತು ಈರುಳ್ಳಿ ಜ್ಯೂಸ್ ಮಾಡುವಾಗ ನೆಲ್ಲಿಕಾಯಿ ಸಿಕ್ತು, ಅದಕ್ಕೆ ನೆಲ್ಲಿಕಾಯಿನೂ ಸೇರಿಸಿದ್ದೀನಿ ಇವತ್ತು. ನೆಲ್ಲಿಕಾಯಿ ಮತ್ತು ಸ್ವಲ್ಪ ಕರಿಬೇವು ಕೆಳಗಡೆ ಇದೆ, ಅಲ್ಲಿ ಕಾಣಿಸಿದೆಯಾ, ಕರಿಬೇವು, ನೆಲ್ಲಿಕಾಯಿ ಮತ್ತು ಈರುಳ್ಳಿನ ಹಾಕಿ ಜ್ಯೂಸ್ ಮಾಡೋಣ ಅಂಥೇಳಿ. ನೆಲ್ಲಿಕಾಯಿ ಸಿಗುತ್ತೆ ಎನಿ ಟೈಮು, ನಾನು ತಂದಿರಲ್ಲ ಅಷ್ಟೆ. ಇವತ್ತು ಮೋಹನ್ ಮಾಮಂಗೆ ಹೇಳಿದ್ದೆ, ಶನಿವಾರ ತೊಗೊಂಡು ಬಂದಿದ್ದರು, ಅದಕ್ಕೆ ಅದನ್ನೆಲ್ಲ ಹಾಕಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ ಗೋಮಿ ನಿದ್ದೆ ಮಾಡ್ತಿದ್ದಾಳೆ. ಟೈಮ್ ಬಂದು 11:45 ಆಗ್ತಾಯಿದೆ. ಹಾಗೆ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಹಾಗೆ ಏನಪ್ಪ ಇದೆಲ್ಲ ತೊಳಿಬೇಕು. ಇದು ನೋಡಿ ಹೊರಗಡೆ ಇಟ್ಟಿರ್ತೀನಲ್ಲ, ಇಲ್ಲೆಲ್ಲ ಈ ಥರ ಆಗಿದೆ. ಹೀಗಿದ್ರೆ ಇದು ಖಾಲಿಯಾಗಿತ್ತಲ್ವ, ಆದ್ದರಿಂದ ಇದನ್ನ ತೊಳೆಯೋಣ ಅಂದ್ಬಿಟ್ಟು ಇಲ್ಲ ಇಟ್ಟಿದ್ದೀನಿ. ಹಾಗೆ ಕೌಶಿದು ಶೂಗಳು, ಅದು ಕೂಡ ಗಲೀಜೆಲ್ಲ ಆಗಿ ಮಡಗಿದೆ, ಅದರಿಂದ ಅದನ್ನು ಕೂಡ ತೊಳೆಯೋಣ ಅಂಥೇಳಿ. ಏಕೆಂದರೆ ವಾಷಿಂಗ್ ಮಿಷಿನ್ದು ನೀರು ಬರುತ್ತೆ ನೋಡಿ, ಆ ನೀರನ್ನ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ. ಏಕೆಂದರೆ ಇವಾಗ ನೀರಿಗೆ ಆ ಥರ ಪ್ರಾಬ್ಲಮ್ ಇದೆ. ಫಸ್ಟ್ ನೀರು ಬರುತ್ತೆ ನೋಡಿ, ಒಂದು 2 ಟೈಮ್ಸ್ ನೀರು ಬರುತ್ತೆ, ಅಂದರೆ 3 ಬಕೆಟ್ ನೀರು ಬರುತ್ತೆ. 2 ಬಕೆಟ್ ನೀರನ್ನ ಹಾಗೆ ಬಿಟ್ಬಿಡ್ತೀನಿ. ಒಂದು ಲಾಸ್ಟ್ ಬರುತ್ತೆ ನೋಡಿ, ಆ ನೀರನ್ನ ಇಟ್ಕೊಂಡು ಶೂ ಎಲ್ಲ ತೊಳೆದು ಬಿಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿರೋ ನೀರಲ್ಲಿ ತೊಳೆದು ಬಿಟ್ರೆ ಆಯಿತು. ಆ ಥರ ನೀರಿನ ಪ್ರಾಬ್ಲಮ್ಮು. ಹಾಗೆ ಇನ್ನೊಂದು ಅಂದ್ಕೊಂಡೆ ಏನಂದರೆ, ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಶೂಗಳೆಲ್ಲ ತೊಳೆಯೋಣ ಅಂತ. ಮೇಲೆ ಟ್ಯಾಂಕರು ಅಂದರೆ ಆ ಕಡೆ ಸೈಡ್ ಇದೆಯಲ್ಲ, ಆ ಟ್ಯಾಂಕರ್ನು ಕೂಡ ನಾನು ಅಂದರೆ ಅದರಲ್ಲಿರೋ ನೀರನ್ನು ಕೂಡ ಖಾಲಿ ಮಾಡಿಬಿಟ್ಟಿದ್ದೀನಿ. ಅದರಿಂದ ವಿಧಿ ಇಲ್ಲ, ಇವಾಗ ನಾನು ಇಲ್ಲೇ ತೊಳಿಬೇಕು. ಅದರಿಂದ ಎಲ್ಲ ತೊಗೊಬಂದು ಇಲ್ಲೇ ಇಟ್ಕೊಂಡಿದ್ದೀನಿ. ಓಕೆ, ಫುಲ್ಲು ಮೋಡ ಉಂಟು. ನಿನ್ನೆ ಸ್ವಲ್ಪ ಲೈಟಾಗಿ ಬಿಸಿಲಿತ್ತು, ಇವತ್ತು ಅದೂ ಇಲ್ಲ, ಫುಲ್ಲು ಮೋಡನೇ ಇದೆ. ಓಕೆ, ಹಾಗೆ ಒಂದಷ್ಟು ಆಫ್ಲೈನ್ ಮತ್ತು ಆನ್ಲೈನ್ ವಸ್ತುಗಳಿದೆ. ಅಂದರೆ ವಸ್ತುಗಳಂದರೆ ಇಲ್ಲಿರೋದೆಲ್ಲ ಕ್ಲಾತು, ಇಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದೆ. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಆಫ್ಲೈನ್ ಎಲ್ಲ, ಆನ್ಲೈನ್ ಒಂದೇ ಇರೋದು ಪ್ರಾಡಕ್ಟು. ಓಕೆ, ಇದು ಮೊನ್ನೆ ಸಂಡೇ ಟ್ರೆಂಡ್ಸ್ಗೆ ಹೋಗಿದ್ವಿ, ಆವಾಗ ಕೌಶಿಗೆ ಅಂತೇಳಿ ತೊಗೊಂಡಿದ್ದು ಡ್ರೆಸ್ಸು. ಹಾಗೆ ನಾನು ಒಂದು ಡ್ರೆಸ್ ತೊಗೊಳ್ಳೋಣ ಅಂಥೇಳಿ ನಾನು ಇಷ್ಟಪಟ್ಟಿದ್ದೆ ಒಂದು, ಹಾಗೆ ಸೆಲೆಕ್ಟ್ ಆಗಿದ್ದೇ ಒಂದು. ಅದು ನಮ್ಮ ಕೆಂಚಿನೂ ಬಂದಿದ್ಲ ಜೊತೆಲಿ, ಅವಳಿಗೆ ಹೇಳ್ತಾ ಇದ್ದೆ, ಇದೇ ಥರನೇ ಲೈಫು ಕೂಡ, ನಾವು ಇಷ್ಟಪಡೋದೇ ಒಂದು, ನಮ್ಗೆ ಸಿಗೋದೇ ಇನ್ನೊಂದು ಅಂತ ಅವಳಿಗೆ ಹೇಳ್ತಾ ಇದ್ದೆ. ಅದೇ ಥರ ನಾನು ಇಷ್ಟಪಟ್ಟಿದ್ದ ಕಲ್ಲರೇ ಒಂದು, ಆದರೆ ನನಗೆ ಮ್ಯಾಚ್ ಆಗಿದ್ದು ಈ ಕಲ್ಲರ್. ಇದು ಬಂದು ಪರ್ಪಲ್ಲು, ಅಂದರೆ ಬದನೆ ಹೂವು ಬರುತ್ತೆ ನೋಡಿ, ಆ ಕಲರು. ಈ ಥರ ಇದೆ ಇದು ಫುಲ್ ಡ್ರೆಸ್ ಎಲ್ಲ. ಹಾಗೆ ಮಧ್ಯೆ ಮಧ್ಯೆ ಹೀಗೆ ಗೋಲ್ಡನ್ದು ಒಂದು ಡಿಸೈನ್ ಇದೆ ಈ ಥರ. ಓಕೆ, ಕಾಣಿಸ್ತಿದೆಯಾ? ಇದಕ್ಕೆ ವೈಟ್ ಲೆಗ್ಗಿಂಗ್ಸ್ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪ್ಲಾಜಾ ಪ್ಯಾಂಟ್ ಈ ಥರದ್ದೇನು ಹಾಕ್ಕೊಂಡು ಕೂಡ ಚೆನ್ನಾಗಿರುತ್ತೆ. ಟಾಪು ಆಲ್ರೆಡಿ ಟಾಪ್ ಆದಷ್ಟು ಉದ್ದ ಇರಲಿ ಅಂತೇಳಿ ತೊಗೊಂಡಿದ್ದೀನಿ. ಇದು ನೀರಿಗೆ ಹಾಕಿದರೆ ಯಾವ ಥರ ಆಗುತ್ತೆ ಏನೋ ಗೊತ್ತಿಲ್ಲ. ನಾನು ನನಗಷ್ಟೇ ಮಂಡಿ ತನಕ ಬರೋ ತನಕ ಅಂತೇಳಿ ತೊಗೊಂಡಿದ್ದೀನಿ. ನೋಡೋಣ, ವಾಶ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಹಾಗೆ ಇದ್ರ ರೇಟ್ ಬಂದು 600 ರೂಪೀಸ್ ಇದೆ. ನಿಮಗೆ ಇಲ್ಲಿ ಉಲ್ಟಾ ಕಾಣಿಸುತ್ತೆ, 599 600 ರೂಪೀಸು. ಓಕೆ, ಅಂದರೆ ಟ್ರೆಂಡ್ಸಲ್ಲೆಲ್ಲ ಸ್ವಲ್ಪ ಅದೇ ಥರನೇ ಬರುತ್ತೆ. ಈಗ ಕೌಶಿ ಹಾಕ್ಕೊಂಡು ಹೋಗಿದ್ದು ಟ್ರೆಂಡ್ಸ್ ಇದೆ. ಓಕೆ, ಕಲರ್ ಚೆನ್ನಾಗಿದೆ ಅಂತೇಳಿ ತೊಗೊಂಡೆ. ಹಾಗೆ ಇದೊಂದು ಆನ್ಲೈನ್ ಪ್ರಾಡಕ್ಟ್. ಓಕೆ, ಒಂದು ನಿಮಿಷ. ನಮ್ಮ ಪುಟ್ಟಯ್ಯ ಒಂದು ಆನ್ಲೈನಲ್ಲಿ, ಅಂದರೆ ಮೀಶೋದಲ್ಲಿ ಇದು ಒಂದು ಸ್ಯಾರಿನ ನೋಡಿದರು. ಇದು ಕಾಟನ್ ಸ್ಯಾರಿ, ತುಂಬ ಚೆನ್ನಾಗಿದೆ. ನಾನು ಹೆಂಗಿರುತ್ತೆ ಏನು ಅಂದ್ಕೊಂಡೆ, ಅದರಲ್ಲಿ ಇಮೇಜಲ್ಲಿ ಹೆಂಗಿರುತ್ತೆ ಫೋಟೋ ಸೇಮ್ ಹಾಗೆ ಇದೆ.
ಆದರೆ ಈ ಕಲರ್ ಏನಿದೆ ಇದು ಸ್ವಲ್ಪ ಡಾರ್ಕ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸಿದ್ದು. ಇದು ಸ್ವಲ್ಪ ಲೈಟ್ ಅಂತ ಅನ್ನಿಸ್ತಾ ಇದೆ. ಹಾಗೆ ಬಟ್ಟೆ ಕೂಡ ಚೆನ್ನಾಗಿದೆ, ಕ್ಲಾತು ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಸಾಫ್ಟ್ ಇದೆ. ಅದಕ್ಕೆ ನಮ್ಮ ಪುಟ್ಟಯ್ಯನಿಗೆ ಫೋನ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡಿದ್ದೆ. ಈ ಥರ ನಿಮ್ಮದು ಸೀರೆ ಬಂದಿದೆ ನೋಡಿ ಅಂದ್ಬಿಟ್ಟು ತೋರಿಸಿದ್ದೆ. ಹಾಗೆ ಅವರು ಅವ್ರ ಫ್ರೆಂಡ್ ಮನೇಲಿದ್ದರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ನಾನೇ ಉಟ್ಕೋತೀನಿ ಇದನ್ನು ಸೀರೆನ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇದು ಮತ್ತೆ ನೋಡಿದೆ ಹಾಗೆ, ಆದರೆ ಇದು ಔಟ್ ಆಫ್ ಸ್ಟಾಕ್ ಅಂತೇಳಿ ಬರ್ತಾಯಿತ್ತು. ಮತ್ತೆ ಸಿಗ್ಬೋದೇನೋ ಗೊತ್ತಿಲ್ಲ. ಬೇಕು ಅಂದರೆ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಓಕೆ, ತುಂಬಾ ಚೆನ್ನಾಗಿದೆ. ಕ್ರೀಮ್ ಕಲರ್ ಸ್ಯಾರಿ, ಬ್ಲ್ಯಾಕ್ ಕಲರಲ್ಲಿ ಈ ಥರ ಡಿಸೈನ್ ಇದೆ. ಆದರೆ ಇದು ಮಾತ್ರ ಲೈಟ್ ಕಲರ್, ಡಾರ್ಕ್ ಇದ್ದಿದ್ರೆ ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಬೇಕಂದರೆ ನಿಮಗೆ ಸೆರಗು ಅಂತ ಏನು ಹೇಳ್ತೀವಿ, ಬ್ಲೌಸ್ ಅಂತೂ ಅಷ್ಟು ಇಷ್ಟ ಆಗಿಲ್ಲ. ಬ್ಲೌಸ್ ಬಂದು ಈ ರೀತಿ ಇದೆ, ನೋಡ್ತಿರ್ಬೋದು. ಈ ರೀತಿಯಾಗಿದೆ. ಅಂದರೆ ಬ್ಲೌಸ್ ನನಗೆ ಅಷ್ಟೊಂದೇನು ಇಷ್ಟ ಆಗಿದೆ. ಬೇರೆ ಕಲರ್ ಬ್ಲೌಸ್ ಹಾಕೊಂಡ್ರೆ ಆಗುತ್ತೆ. ಹಾಗೆ ಸೆರಗು ಬಂದು ಈ ರೀತಿಯಾಗಿದೆ. ಇದು ಕೂಡ ಚೆನ್ನಾಗಿದೆ, ನೋಡ್ತಿದ್ದೀರಾ, ಈ ರೀತಿಯಾಗಿ ಉಂಟು. ನಿಮಗೆ ದೂರದಿಂದ ತೋರಿಸ್ತೀನಿ. ಈ ರೀತಿ ಇದೆ. ಸ್ಯಾರಿ ಫುಲ್ಲು ಹೀಗೇನೆ ಇರೋದು. ಓಕೆ, ಈ ಥರ ಸ್ಯಾರಿಗಳು ಏನು ಗೊತ್ತಾ, ನಾವು ಉಟ್ಕೊಂಡಿರೋ ಥರನೇ ಅನ್ಸಲ್ಲ ಅಷ್ಟು. ಈಗ ಬೇರೆ ಸ್ಯಾರಿಗಳೆಲ್ಲ ಒಂದೊಂದು ವೆಯ್ಟ್ ಇರುತ್ತೆ, ಒಂದೊಂದು ಥರ ಇರುತ್ತೆ, ಚುಚ್ಚದಂಗೆ ಆಗೋದು. ಇದು ಪ್ರಿಂಟೆಡ್ ಆಗಿರೋದ್ರಿಂದ ಆ ಥರ ಏನು ಅನ್ಸಲ್ಲ. ಮತ್ತು ಮೆತ್ತಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಇದಕ್ಕೆ 440 ಏನೋ ಕೊಟ್ಟಿರೋದು. ಲಿಂಕ್ ಹಾಕಿರ್ತೀನಿ, ಸಿಕ್ಕಿದ್ರೆ ನೀವು ಬೇಕಾದ್ರೆ ತೊಗೊಳ್ಳಿ, ಬೈ ಮಾಡಿ. ಓಕೆ, ಹಾಗೆ ಇದು ಒಂದು 4 ಪ್ಯಾಂಟ್ ತೊಗೊಂಡಿದ್ದೀನಿ. ಎಲ್ಲಿ ಅಂದರೆ ಡಿಮಾರ್ಟ್ಗೆ ಹೋಗಿದ್ವಲ್ಲ ಅಮ್ಮನ ಜೊತೆ, ಆವಾಗ ಅಂದರೆ ನಾನೇನು ತೊಗೋಬಾರ್ದು ಅಂತಲೇ ಹೋಗಿದ್ದು. ಅಲ್ಲೋದ್ಮೇಲೆ ಒಂದು 3 ಟೀ ಶರ್ಟ್ ಇತ್ತು, ಅದಕ್ಕೆ ಪ್ಯಾಂಟ್ಗಳೇ ಇರಲಿಲ್ಲ. ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ಸ್ವಲ್ಪ ಇಷ್ಟ ಆಯಿತು. ಇದು ಓಕೆ, ಕ್ವಾಲಿಟಿ ಚೆನ್ನಾಗಿದೆ ಅಂತೇಳಿ ಅದಕ್ಕೆ ತೊಗೊಂಡೆ. ಆದರೆ ಎಲ್ಲ ಪ್ಯಾಂಟ್ಗಳು ಇಷ್ಟೇ ರೇಟ್ ಇರೋದು, 129 ಅಂದರೆ 130 ರುಪೀಸು. ಓಕೆ, ಕ್ವಾಲಿಟಿ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಈ ಥರ ಇದೆ. ಇದು ಎಲ್ಲ ಸೇಮ್ ರೇಟ್ ಅಂದ್ಕೊಂಡಿದ್ದೀನಿ, 130. ನಾನು ಲಾರ್ಜ್ ತೊಗೊಂಡಿದ್ದೀನಿ, ಸ್ವಲ್ಪ ಲೂಸಾಗೆ ಪ್ಯಾಂಟ್ಗಳನ್ನ ಹಾಕೋಣ ಅಂತೇಳಿ. ಇದು ಒಂದು ಫುಲ್ ಡಿಸೈನ್ ಎಲ್ಲ ಈ ಥರನೇ ಇರೋದು. ಇದು ಅಂದರೆ ಎಲ್ಲ ಕೂಡ 3/4 ಇರೋದು. ಯಾವುದು ಕೂಡ ಮಳೆ ಬರ್ತಿದೆಯೇನೋ ಅಂತೇಳಿ. ನೆಕ್ಸ್ಟ್ ಪ್ಯಾಂಟು, ಸಾರಿ, ಇದು ಬಂದು 150 ಇದೆ. ನಾನೆಲ್ಲ ಒಂದೇ ರೇಟು ಅಂದ್ಕೊಬಿಟ್ಟಿದೆ. ಇಲ್ಲಿ ನೋಡಿ, 149 ಇದೆ, ಅಂದರೆ 150 ರುಪೀಸ್ ಇದು. ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ. ಆದಷ್ಟು ಲಾರ್ಜೇ ತೊಗೊಂಡಿದ್ದೀನಿ. ಓಕೆ, ನೀವು ನೋಡ್ಬೋದು, ಲಾರ್ಜ್ ಕಾಣಿಸ್ತಿದೆ, ಚೆನ್ನಾಗಿದೆ. ಇದು ಅಷ್ಟೇ ಪ್ರಿಂಟೆಡ್ ಎಲ್ಲ ಈ ಥರ ಇದೆ. ಇದೆಲ್ಲ ಡಿಮಾರ್ಟ್ ಪ್ಯಾಂಟ್ಗಳು. ಓಕೆ, ಒಂದು 6 ತಿಂಗಳು ಬಂದರೂ ಪರವಾಗಿಲ್ಲ, ನನಗಂತ ಬರುತ್ತೆ ಬಿಡಿ 1 ವರ್ಷ. ಇಷ್ಟು ದಿನ ಒಂದು 3 ವರ್ಷ ತನಕ ಒಂದು 3 ಡ್ರೆಸ್ಗಳನ್ನ ಯೂಸ್ ಮಾಡ್ತಾ ಇದ್ದೆ. ಅದು 3 ಇಯರ್ಸ್ ಬಂತು. ಆದರೂ ನನಗೆ ಬಟ್ಟೆಗಳು ಬೇಗ ಹರಿಯಲ್ವಲ್ಲ, ಅದರಿಂದ ಅದು ಒಂದು ಪ್ರಾಬ್ಲಮ್. 1 ವರ್ಷ ಒಬ್ಬೊಬ್ರಿಗೆ ಬೇಗ ಬಟ್ಟೆಗಳು ಹರಿತಾ ಇರುತ್ತೆ. ಇದು ಅಷ್ಟೇ 129. ಇದು ಈ ಥರ ಇದೆ. ಅಲ್ಲಿ ನೋಡುವಾಗ ಡಾರ್ಕ್ ಅನಿಸ್ತಾ ಇದೆ, ಇಲ್ಲಿ ಲೈಟಾಗಿದೆ, ಅಷ್ಟು ಡಾರ್ಕ್ ಬರಲ್ಲ. ಓಕೆ, ಈ ಪ್ಯಾಂಟ್ ಬಂದು ಈ ಥರ ಇದೆ ಡಿಸೈನು. ಪ್ರಿಂಟೆಡ್, ಎಲ್ಲ ಪ್ರಿಂಟೆಡ್ ಆ್ಯಕ್ಚುಲಿ. ಓಕೆ, ಎಲ್ಲ 3/4 ಇದೆ. ನೆಕ್ಸ್ಟು ಇದು ಅಷ್ಟೇ 130. ಒಂದು ಮಾತ್ರ 150 ಇದೆ, ಇನ್ನೆಲ್ಲ 130. ಇದು ಅಷ್ಟೇ ಈ ಥರ ಇದೆ ಡಿಸೈನ್ ಎಲ್ಲ. ಕಾಣಿಸ್ತಿದೆಯಾ? ಎಲ್ಲ ಪ್ರಿಂಟೆಡ್. ಇದು ಎಷ್ಟೇ ವಾಶ್ ಮಾಡಿದ್ರೂ ಏನೂ ಆಗಲ್ಲ. ಎಷ್ಟನ್ನ ತಗೊಂಡೆ. ಇದನ್ನೆಲ್ಲ ಸ್ವಲ್ಪ ನಾನು ಅಲ್ಲಿ ವೇರ್ ಮಾಡಿ ನೋಡಿರ್ತಾರೆ ಅಂತೇಳಿ, ಯಾವುದೇ ಒಂದು ಹೊಸ ತಗೊಬಂದ್ರೂ ಅಂದರೆ ನೀರಿಗೆ ಹಾಕಿ ಯೂಸ್ ಮಾಡುವಂಥದ್ದು. ಈ ಥರದ್ದು ಡ್ರೆಸ್ಸು ಈ ಥರದ್ದೆಲ್ಲ ಒಂದ್ಸರಿ ನೀರಿಗೆ ಹಾಕಿ ಆಮೇಲೆ ಅದನ್ನು ವಾಶ್ ಮಾಡಾದಮೇಲೆ ವೇರ್ ಮಾಡ್ತೀನಿ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಒಂದು 6 ಮಂತ್ ಬರಲಿ ಬಿಡಿ, 6 ಇಲ್ಲಾಂದರೆ 1 ಇಯರ್ ಬರಲಿ ಸಾಕು ಅಂದ್ಬಿಟ್ಟು ತೊಗೊಂಡಿದ್ದೀನಿ.
ಹಾಗೆ ನಾನು ಜೇಬಿರೋದು ತೊಗೋಬೇಕು ಅಂದ್ಕೊಂಡೆ, ನೋಡ್ತಾ ಜೇಬ್ ಯಾವ ಪ್ಯಾಂಟ್ಗೂ ಜೇಬೇ ಇಲ್ಲ. ಆಮೇಲೆ ಅನಿಸ್ತು, ಅಯ್ಯೋ ಜೇಬಿರೋ ಪ್ಯಾಂಟ್ ತೊಗೋಬೇಕು ಅಂದ್ಕೊಂಡು ಈ ಥರ ಮಾಡ್ಕೊಬಿಟ್ನಲ್ಲ ಅಂತೇಳಿ. ಓಕೆ ಫ್ರೆಂಡ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.